ಮದುವೆ ಏನು ತರಾತುರಿಯಲ್ಲಿ ನಡೆದರು. ಆ ಮದುವೆಗೆ ದೇವರ ಹಾಗೂ ಹಿರಿಯರ ಆಶೀರ್ವಾದವಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುವ ಹೃದಯಗಳ ಒಪ್ಪಿಗೆ ಇತ್ತು. ಆದರೆ ಮನೆಯ ಕಂದಮ್ಮಗಳ ಅನುಪಸ್ಥಿತಿಯಿಂದಾಗಿ ಸಂತೋಷದಲ್ಲಿಯೂ ಸಣ್ಣ ನೋವಿನ ಛಾಯೆ ಆವರಿಸಿತ್ತು. ಮನೆಯಲ್ಲಿರುವ ಅವರಲ್ಲಿ ಬಹುಶಃ ಸ್ವಲ್ಪ ಮಟ್ಟಿಗೆ ತುಂಬಾ ಪೊಸೆಸಿವ್ ಹಾಗೂ ತುಂಬ ಬೇಗ ಕೋಪ ಮಾಡಿಕೊಳ್ಳುವ ಜೀವಿಗಳು ಅಂದರೆ ಇವರಿಬ್ಬರೇ. ಹಾಗಾಗಿಯೇ ಇಬ್ಬರು ಕೂಡ ತಮ್ಮ ಜೀವನದ ಮುಖ್ಯವಾದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿ ಮನೆಯವರ ಮೇಲೆ ಯುದ್ಧ ಮಾಡಲು ತಯಾರಾಗಿ ಬಂದಿದ್ದರು. ಆದರೆ ಇಬ್ಬರಲ್ಲಿ ಒಬ್ಬರಿಗೆ ತಮ್ಮ ಮನೆಗೆ ತನಗಿಂತ ಮೊದಲೇ ಅನಿರೀಕ್ಷಿತವಾಗಿ ಆಗಮಿಸಿದ್ದ ತನ್ನ ಹೃದಯದೊಡೆಯನನ್ನು ನೋಡಿ ಕೋಪವೆಲ್ಲ ಮರೆತು ಹೋದರೆ, ಮತ್ತೊಬ್ಬರು ತನ್ನ ಮನಸ್ಸುಕದ ಗಗನ್ನಲ್ಲಿ ಕಾಣದೆ ಮತ್ತಷ್ಟು ಕೋಪಗೊಂಡು ತನ್ನ ಎದುರಿಗೆ ಅಡ್ಡವಾಗಿ ನಿಂತಿದ್ದ ವ್ಯಕ್ತಿಯನ್ನು ದೂಡಿಕೊಂಡೇ ಮನೆಯವರ ಬಳಿ ಸಾಗಿ ಜಗಳಕ್ಕೆ ನಿಂತಿದ್ದರು. ಪಾಪ, ತನ್ನ ಹುಡುಗಿಗೆ ಯಾವುದೋ ಒಂದು ನೆಪ ಹೇಳಿ ಭಾರತಕ್ಕೆ ಬಂದಿದ್ದವನಿಗೆ ಹೇಗೆ ತಿಳಿಯಬೇಕು ತಾನು ಬಂದಿರುವುದು ತನ್ನುಸಿರಿನ ಮನೆಗೆ ಎನ್ನುವುದು? ತಾನು ಪ್ರೀತಿಸಿದವಳ ಅನಿರೀಕ್ಷಿತ ಆಗಮನ ಖುಷಿ ತಂದರೂ ಅದರ ಹಿಂದೆಯೇ ಅವಳನ್ನು ಹೇಗೆ ಸಮಾಧಾನಿಸಲಿ ಎನ್ನುವ ಚಿಂತೆಯನ್ನು ಹೊತ್ತು ತಂದಿತ್ತು. ತನ್ನೆಡೆ ಉರಿನೋಟ ಬೀರುತ್ತಿದ್ದವಳನ್ನು ನೋಡಿ ಪೆಚ್ಚು ಪೆಚ್ಚಾಗಿ ನಗುತ್ತಿದ್ದವನನ್ನು ವಾಸ್ತವಕ್ಕೆ ಕರೆತಂದಿದ್ದರು ವಿಕ್ರಮ್ ಅಪ್ಪ ಅಮ್ಮ. ಮನೆಯವರು ಹಾಗೂ ತನ್ನವನ ಮೇಲೆ ಬೆಟ್ಟದಷ್ಟು ಕೋಪಗೊಂಡಿದ್ದವಳು ಸೀದಾ ಹೋಗಿ ಅಕ್ಕಪಕ್ಕ ಕುಳಿತಿದ್ದ ಚಿರು ಮತ್ತು ಸಾನ್ನಿಧ್ಯಳ ಮಧ್ಯೆ ಕುಳಿತವಳು ಚಿರುನ ಅತ್ತ ದಬ್ಬಿ ಸಾನ್ನಿಧ್ಯಳ ಮಡಿಲಿನಲ್ಲಿ ಮಲಗಿದ್ದಳು. ಅವಳು ದೂಡಿದ ರಭಸಕ್ಕೆ ಚಿರು ಕೆಳಗೆ ಇದ್ದ ಜಗಳ ಮಾಡುತ್ತಿದ್ದಳು ಕೂಡ ಸಾನ್ನಿಧ್ಯಳ ಮತ್ತೊಂದು ಬದಿಯಲ್ಲಿ ಕುಳಿತು ಅವಳ ಮಡಿಲಿನಲ್ಲಿ ತಲೆ ಇಟ್ಟಳು. ಇವರಿಬ್ಬರ ಕೋಪದ ಅರಿವಿದ್ದ ಚಿರು ಇಬ್ಬರ ಮುಂದೆ ಮಂಡಿಗಾಲಿನಲ್ಲಿ ಕುಳಿತು ಮೊದಲಿಗೆ ಕ್ಷಮೆ ಕೇಳಿ ತನ್ನ ಮಾತು ಪ್ರಾರಂಭಿಸಿದ. ಸಾರಿ ಕಣ್ರೋ, ನಿಮ್ಮಿಬ್ಬರನ್ನು ಬಿಟ್ಟು ಮದುವೆಯಾಗಬೇಕೆನ್ನುವ ಯಾವ ಉದ್ದೇಶವೂ ನಮಗೆ ಇರಲಿಲ್ಲ. ಆದರೆ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಈ ರೀತಿ ಮಾಡಿಸ್ತು. ಪ್ಲೀಸ್ ಕೋಪ ಮಾಡ್ಕೊಬೇಡಿ. ನಂಗೆ ಗೊತ್ತು ನಿಮ್ಮಿಬ್ಬರಿಗೂ ನಮ್ಮ ಮೇಲೆ ತುಂಬ ಕೋಪವಿದೆ ಅಂತ. ನಿಮ್ಮ ಕೋಪ ಕಡಿಮೆ ಮಾಡೋಕೆ ನನ್ನ ಹತ್ತಿರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಏನಿಲ್ಲ, ನಿಮ್ಮ ಅಣ್ಣಂದ್ರು ಇದ್ದಾರಲ್ವಾ ಅರ್ಜುನ್ ಮತ್ತು ವಿಕ್ರಮ್, ಅವರಿಬ್ಬರಿಗೆ ಬೇಕಾದರೆ ನಿಮ್ಮ ಕೋಪ ಕಡಿಮೆ ಆಗೋವರೆಗೂ ಎಷ್ಟಾದರೂ ಹೊಡೀರಿ, ಯಾರು ಬೇಡ ಅನ್ನಲ್ಲ. ಬೇಕಾದರೆ ನಾನೇ ನನ್ನ ಲಾಠಿ ಕೊಡ್ತೀನಿ, ಸಮಾಧಾನ ಆಗೋವರೆಗೂ ಹೊಡೀರಿ. ಆದರೆ ಪ್ಲೀಸ್ ಹೀಗೆ ಮುಖ ಹೊದಿಸ್ಕೊಂಡು ಮಾತ್ರ ಇರಬೇಡಿ ಕಣ್ರೋ, ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್, ನೀವು ನನ್ನ ಮುದ್ದಿನ ತರಲೆ ನಾದಿನಿಯರು ಅಲ್ವಾ, ನನ್ನ ಮಾತು ಕೇಳಿ. ಅರ್ಜುನ್ ಮತ್ತು ವಿಕ್ರಮ್, ಹಲೋ ಬಾವ ಅವರೇ, ಕೋಪ ಇರೋದು ನಿಮ್ಮ ಮೇಲೆ, ನಮ್ಮ ಮೇಲಲ್ಲ. ಬೇಕಾದರೆ ಅವರಿಬ್ಬರಿಗೂ ಅವರಿಗೆ ಸಮಾಧಾನ ಆಗೋವರೆಗೂ ನಿಮಗೆ ಎಷ್ಟಾದರೂ ಹೊಡೆಯಲಿ. ಅವರ ಕೈಲಿ ಆಗಿಲ್ಲ ಅಂದರೆ ನಾವಿಬ್ಬರು ಸೇರಿ ನಿಮಗೆ ರುಬ್ತೀವಿ. ಆಗ್ಬಹುದಾ ಭಾವನವರೇ? ಯಪ್ಪ, ಏನರೋ ನೀವು, ನಿಜವಾಗ್ಲೂ ನೀವಿಬ್ಬರು ನನ್ನ ಮೈದುನರ ಅಲ್ಲ. ನಾನು ನಿಮ್ಮ ತಂಗಿ ಗಂಡ ಅನ್ನೋದನ್ನು ಮರೆತು ನನಗೆ ರುಬ್ತೀವಿ ಅಂತಿದ್ದೀರಲ್ಲ, ಇದು ನ್ಯಾಯನಾ, ನೀತಿನಾ, ಧರ್ಮನಾ? ಅದು ಅಲ್ಲದೆ ನಾನೊಬ್ಬ IGP ಅನ್ನೋದನ್ನು ಮರೆತು ನನ್ನ ಮೇಲೆ ಕೈ ಮಾಡ್ತೀನಿ ಅಂತೀರಲ್ಲ, ಎಷ್ಟಿರ್ಬೇಕು ನಿಮಗೆ ಕೊಲೆಸ್ಟ್ರಾಲ್ ಮಕ್ಕಳ್ರ? ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ವಿಕ್ರಮ್ ಅರ್ಜುನ್, ಇಲ್ಲ ಅಂದರೆ ಏನು ಮಾಡ್ತೀರಾ? ಸುಮ್ಮನೆ ನೀವು ಹೇಳ್ದ ಹಾಗೆ ನಾವು ಕೇಳೋದಿಲ್ಲ, ನಾವು ಹೇಳ್ದಾಗೆ ನೀವು ಕೇಳಿದರೆ ಸರಿ. ಇಲ್ಲ ಅಂದರೆ ಸಂಸಾರಿಯಾಗಬೇಕು ಅಂತಿರೋ ನಿಮ್ಮ ಮದುವೆಯಾಗಿದ್ದರೂ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇರಬೇಕು. ಹಾಗೆ ಮಾಡಬೇಕಾಗುತ್ತೆ ಅಷ್ಟೇ. ಮೀಸೆ ತಿರುಗುತ್ತಾ ಕಾಲರ್ ಮೇಲೆ ಏರಿಸುತ್ತಾ ನುಡಿದರು. ಪಾಪಿಗಳ, ನಿಮ್ಮ ತಂಗಿ ಗಂಡ ಅನ್ನೋದ್ರಲ್ಲಿ ಒಬ್ಬ IGP ಅಂತಾನು ನೋಡಿದ್ದೆ ನನ್ನ ವೀಕ್ನೆಸ್ ಇಟ್ಕೊಂಡು ಎಲ್ಲರ ಮುಂದೇನು ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ತಿದ್ದೀರಲ್ರೋ, ಎಲ್ಲ ನನ್ನ ಕರ್ಮ. ಮನೆಯವರೆಲ್ಲರೂ ಇವರುಗಳ ಮಾತುಗಳನ್ನು ಕೇಳಿ ನಗುತ್ತಿದ್ದರೆ ಸಾನ್ನಿಧ್ಯ ಮಡಿಲಿನಲ್ಲಿ ಮಲಗಿದ್ದವರು ಕೋಪ ಮಾತ್ರ ನೆತ್ತಿಗೇರಿತು. ಚಂದನ ಮತ್ತು ಚಂದ್ರಿಕಾ, ನೀವು ಮೂವರು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ. ಇಲ್ಲ ಅಂದರೆ ನಾವು ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ನಾವು ನೋಡ್ತಾನೆ ಇದ್ದೀವಿ. ಆಗಲೇ ಅಲ್ಲ, ಒಳ್ಳೆ ಸರ್ಕಸ್ ಕಂಪನಿಯಿಂದ ತಪ್ಪಿಸಿಕೊಂಡು ಬಂದಿರೋ ಕೋತಿಗಳ ಥರ ಹಾಡ್ತಿದ್ದೀರಲ್ಲ, ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಚೂರಾದರೂ ಸೀರಿಯಸ್ನೆಸ್ ಇದೆಯಾ ನಿಮಗೆ? ಅದು ಯಾರು ನಿಮ್ಮಿಬ್ಬರಿಗೆ ಪೊಲೀಸ್ ಕೆಲಸ ಕೊಟ್ಟವರು? ಅವರಿಗೆ ಬುದ್ಧಿ ಇಲ್ಲ. ನಾವಿಬ್ಬರು ಇಲ್ಲಿ ಕೋಪ ಮಾಡಿಕೊಂಡು ಕೂತಿದ್ರೆ ನೀವುಗಳೆಲ್ಲ ಅವರುಗಳು ಕೋತಿ ಥರ ಹಾಡೋದನ್ನು ನೋಡಿ ಮಜಾ ತಗೊಳ್ತಾ ಇದ್ದೀರಾ. ನಿಮಗೆ ಯಾರಿಗೂ ನಾವು ಲೆಕ್ಕಕ್ಕೆ ಇಲ್ಲ ಅಲ್ವಾ? ಈಗ ಅನಿಸ್ತಿದೆ ಯಾಕಾದರೂ ಇಲ್ಲಿಗೆ ಬಂದುವಾ ಅಂತ. ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ವಿ ನಾವು. ಹೇಗಿದ್ರು 2 ವರ್ಷದಿಂದ ಮನೆಯವರಿಂದ ದೂರ ಇದ್ದು ಎಲ್ಲವೂ ಅಭ್ಯಾಸ ಆಗಿ ಹೋಗಿತ್ತು. ನಾವು ಇಲ್ಲಿಗೆ ಬರದೆ ಹೋಗಿದ್ರೆ ಅಥವಾ ಅಲ್ಲೇ ಏನಾದರೂ ಆಗಿ ಸತ್ತು ಹೋಗಿದ್ರು ನಿಮಗೇನು ಅನಿಸ್ತಿರಲಿಲ್ಲ ಅಲ್ವಾ? ಅವರಿಬ್ಬರು ಮತ್ತೆ ಮಾತು ಮುಂದುವರಿಸುವ ಮೊದಲೇ ಸಾನ್ನಿಧ್ಯಳ ಕೈ ಅವರಿಬ್ಬರ ಕೆನ್ನೆ ಸೋಕಿತ್ತು. ಬಹುಶಃ ಇದೇ ಮೊದಲ ಬಾರಿಗೆ ಅನಿಸುತ್ತೆ ತಾನು ತುಂಬ ಪ್ರೀತಿಸುವ ತನ್ನ ಪ್ರೀತಿಯ ತಂಗಿಯರ ಮೇಲೆ ಕೈ ಮಾಡಿರುವುದು.
ಸಾನು ತನ್ನ 4 ತಂಗಿಯರನ್ನು ಸಮಾನಾಗಿ ಪ್ರೀತಿಸುತ್ತಿದ್ದಳಾದರೂ ಚಂದನ ಹಾಗೂ ಚಂದ್ರಿಕಾ ಮೇಲೆ ತುಸು ಹೆಚ್ಚು ಪ್ರೀತಿ. ಅವರಿಬ್ಬರಿಗೂ ಅಷ್ಟೇ. ಸಾನುನೇ ಮೊದಲ ತಾಯಿ. ಸಾನ್ನಿಧ್ಯ ಖುಷಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಅವರಿಬ್ಬರಿಗೂ ಚಿರು ಅಂತೆ ಸಾನ್ನಿಧ್ಯಳ ಖುಷಿಯೇ ಮುಖ್ಯ. ಸಾನ್ನಿಧ್ಯಳನ್ನು ಇಷ್ಟೊಂದು ಪ್ರೀತಿಸುವ ಜೀವಗಳಿಗೆ ಸಾನು ನರಳುತ್ತಿರುವ ಕಾಯಿಲೆಯ ಬಗ್ಗೆ ಗೊತ್ತಾಗಿದ್ದರೆ ಇಬ್ಬರಿಗೂ ಅಗಾಧವಾಗುತ್ತಿತ್ತು. ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸಾನು ಬಳಿ ಓಡೋಡಿ ಬರುತ್ತಿದ್ದರು. ಹಾಗಾಗಿ ಈ 2 ವರ್ಷದಲ್ಲಿ ಸಾನ್ನಿಧ್ಯಳ ಬದುಕಿನಲ್ಲಿ ಏನೆಲ್ಲ ನಡೆದಿದ್ದರೂ ಸ್ವತಃ ಸಾನ್ನಿಧ್ಯ ಅವರಿಂದ ಎಲ್ಲವನ್ನು ಮುಚ್ಚಿಟ್ಟಿದ್ದಳು. ಆದರೆ ಇಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರಾಡಿದ ಮಾತುಗಳಿಂದ ನೊಂದುಕೊಂಡವಳು ತಾನೇ ಅವರಿಬ್ಬರಿಗೆ ತನ್ನ ಸತ್ಯವನ್ನು ಹೇಳಲು ನಿರ್ಧರಿಸಿದ್ದಳು. ಅವಳಿಗೂ ಗೊತ್ತಿತ್ತು ಇವರಿಬ್ಬರಿಂದಲೂ ತಾನು ಹೇಳುವ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು. ಆದರೂ ವಿಷಯವನ್ನು ತಿಳಿದು ಅವರಿಬ್ಬರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವ ಸಲುವಾಗಿ ಇವರಿಬ್ಬರಿಗೂ ಸತ್ಯದ ಅರಿವು ಮೂಡಿಸುವ ಸಲುವಾಗಿ ಸತ್ಯ ಹೇಳಲು ನಿರ್ಧರಿಸಿದ್ದಳು. ನಿಮ್ಮಿಬ್ಬರಿಗೆ ನಮ್ಮ ಮೇಲೆ, ಮನೆಯವರ ಮೇಲೆ ಕೋಪ ಇರೋದು ಸಹಜ. ಹಾಗಂತ ನೀವಿಬ್ಬರು ಕೋಪ ಮಾಡಿಕೊಂಡಿರುವುದು ತಪ್ಪು ಅಂತಾನು ನಾನು ಹೇಳ್ತಿಲ್ಲ. ನಿಮ್ಮಿಬ್ಬರ ಕೋಪ ನ್ಯಾಯವೇ. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಾಳ್ಮೆ ಕಳೆದುಕೊಂಡು ಸಾಯೋ ಮಾತಾಡೋ ಅವಶ್ಯಕತೆ ಆದರೂ ಏನಿತ್ತು ನಿಮ್ಮಿಬ್ಬರಿಗೆ? ನಿಮಗೂ ಗೊತ್ತಿದೆ ಅಲ್ವಾ ಈ ಮನೆಯಲ್ಲಿ ಎಲ್ಲರೂ ನಿಮ್ಮಿಬ್ಬರನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಅದು ಹೋಗಲಿ, ನಾನು ನಿಮ್ಮ ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ಆಗಿದ್ದು ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಿಮ್ಮನ್ನು ನಾವು ಮರೆತಿದ್ದೇವೆ ಅಂತಾನೋ ಅಥವಾ ನಿಮ್ಮ ಎಲ್ಲದರಿಂದ ದೂರ ಇಟ್ಟಿದ್ದೀವಿ ಅಂತಾನೋ ಅಲ್ಲ. ಬದಲಿಗೆ ಸತ್ಯ ತಿಳಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಿಮ್ಮಿಬ್ಬರಿಗೂ ಇಲ್ಲ ಅಂತ ಅಷ್ಟೇ. ಯಾಕಂದರೆ ನಮ್ಮನೆಯಲ್ಲಿ ತುಂಬ ಸೆನ್ಸಿಟಿವ್ ಇರೋದು ಅಂದರೆ ಅದು ನೀವಿಬ್ಬರೇ. ಯಾವುದೇ ವಿಷಯ ಆದರೂ ಅದನ್ನು ಬೇಗ ಮನಸ್ಸಿಗೆ ತಗೊಂಡು ನೋವು ಪಡ್ತೀರಾ ಅಂತ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ವಿ. ಸರಿ, ಈಗ ನನಗೆ ನೀವೇ ಹೇಳಿ, ಒಂದು ವೇಳೆ ನಾನು ಅಥವಾ ಮನೆಯಲ್ಲಿ ಇನ್ಯಾರೋ ನಿಮಗೆ ಕಾಲ್ ಮಾಡಿ ನೀವು ತುಂಬ ಪ್ರೀತಿಸುವ ಅಕ್ಕ ಅಂದರೆ ನನಗೆ ಕ್ಯಾನ್ಸರ್ ಇದೆ, ಅದು ಕೂಡ ಲಾಸ್ಟ್ ಸ್ಟೇಜ್ನಲ್ಲಿದೆ, ಇನ್ನೂ ಹೆಚ್ಚು ದಿನ ನಾನು ಬದುಕಲ್ಲ ಅಂದಿದ್ರೆ ಅದನ್ನು ತೆಗೆದುಕೊಳ್ಳುವ ಶಕ್ತಿಯಾದರೂ ನಿಮ್ಮಿಬ್ಬರಿಗಿತ್ತ? ಕಾಮನ್ ಸ್ಪೀಕಪ್, ಮಾತಾಡಿ. ಆಗ್ಲಿಂದ ಪುಟ್ಟ ಬಾಯಲ್ಲಿ ತುಂಬ ದೊಡ್ಡ ದೊಡ್ಡ ಮಾತಾಡ್ತಿದ್ರಲ್ಲ, ಎಲ್ಲಿ ಈಗ ಮಾತಾಡಿ ಹೇಳಿ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸಾಯ್ತೀನಿ ಅನ್ನೋ ವಿಷಯ ನಿಮಗೂ ಗೊತ್ತಾಗಿದ್ದರೆ ಖಂಡಿತ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಇತ್ತ ನಿಮಗೆ? ಇಬ್ಬರು ಒಟ್ಟಿಗೆ ಅಕ್ಕ ಎಂದು ಜೋರಾಗಿ ಕಿರುಚಿದವರು ಅವಳನ್ನಪ್ಪಿ ಅಳಲಾರಂಭಿಸಿದರು. ಸಾನು ಕೂಡ ಅಳುತ್ತಿದ್ದರೆ ಮನೆಯವರ ಕಣ್ಣಿನಿಂದಲೂ ಅಶ್ರುಧಾರೆಗಳು ಜಾರಲಾರಂಭಿಸಿದವು. ಸಾನುಗೆ ಕ್ಯಾನ್ಸರ್ ಇದೆ ಎನ್ನುವುದನ್ನೇ ಅರಗಿಸಿಕೊಳ್ಳಲಾಗಲಿಲ್ಲ. ಸಾನೂನ ಅಪ್ಪಿ ಅಳುತ್ತಿದ್ದವರ ಅಳು ಕ್ಷಣ ಕ್ಷಣಕ್ಕೂ ಜೋರಾಗುತ್ತಿದ್ದರೆ ಎಲ್ಲರಿಗೂ ಕೇಳಿಸುವಷ್ಟು ಜೋರಾಗಿ ಅವರಿಬ್ಬರ ಹೃದಯ ಬಡಿದುಕೊಳ್ಳುತ್ತಿತ್ತು. ಸಾನು ಅವರಿಬ್ಬರಿಗೂ ಸಮಾಧಾನ ಮಾಡಿ ಅವರ ಮೇಲೆ ಕೈ ಮಾಡಿದ್ದಕ್ಕೆ ಕ್ಷಮೆ ಕೇಳಿ ಮತ್ತೆ ಅವರಿಬ್ಬರನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡಳು. ಸಾನು ಮಡಿಲೆ ಅವರಿಗೆ ಭರವಸೆ ನೀಡುವ ಸುರಕ್ಷತೆಯ ತಾಣ. ಚಿರು ಅವರಿಬ್ಬರ ಬಳಿ ಬಂದವ ಅವರಿಬ್ಬರ ಕೈಗಳನ್ನು ತನ್ನ ಹಸ್ತದಲ್ಲಿರಿಸಿ ಅವರಿಬ್ಬರಲ್ಲಿ ಕ್ಷಮೆ ಕೇಳಿ ಮಾತು ಪ್ರಾರಂಭಿಸಿದ. ಮನೆಯವರು ಅವನ ಮಾತುಗಳಿಗೆ ಕಿವಿಯಾದರು. ಇಬ್ಬರಿಗೂ ನೆನಪಿದೆ ಅಲ್ವಾ, 2 ವರ್ಷದ ಹಿಂದೆ ನಾವೆಲ್ಲರೂ ಕುಂದಾಪುರಕ್ಕೆ ಹೋಗಿದ್ವಿ ಸಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಲು. ಚಂದು ಮತ್ತು ಚಂದ್ರಿ ನೆನಪಿದೆ? ಆಗಲೂ ನೀವೆಲ್ಲ ನಮ್ಮಿಬ್ಬರನ್ನು ಬಿಟ್ಟೆ 1 ವೀಕ್ ಟ್ರಿಪ್ ಮಾಡಿದ್ರಿ ಅಲ್ವಾ? ಮೂಗೊರೆಸಿಕೊಳ್ಳುತ್ತಲೇ ಚಿಕ್ಕ ಮಕ್ಕಳ ಹಾಗೆ ದೂರಿದರು. ಎಲ್ಲರಿಗೂ ಅವರಿಬ್ಬರನ್ನು ನೋಡಿ ನಗು ಬಂದಿತ್ತಾದರೂ ಮತ್ತೆಲ್ಲಿ ಕೋಪ ಮಾಡಿಕೊಳ್ಳುತ್ತಾರೋ ಎನ್ನುವ ಕಾರಣದಿಂದ ಬಾಯಿಗೆ ಕೈ ಅಡ್ಡ ಹಿಡಿದು ಶಬ್ದ ಬಾರದ ಹಾಗೆ ನಗುತ್ತಿದ್ದರು. ಆಗಲೂ ನಿಮ್ಮಿಬ್ಬರನ್ನು ಬಿಟ್ಟು ಹೋಗಿದ್ವಿ ಅಲ್ವಾ? ಸಾರಿ, ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಹೋಗೋಣ ಆಯಿತಾ? ಸರಿ, ಈಗ ವಿಷಯಕ್ಕೆ ಬರ್ತೀನಿ. ಸಾನು ಬರ್ತ್ಡೇಗೆ ಅಂತ ಹೋದವರು ಬರ್ತ್ಡೇ ಮುಗಿಸಿ ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸೇರಿದ್ದೀವಿ ಅನ್ನೋ ಕಾರಣಕ್ಕೆ 1 ವೀಕ್ ಅಲ್ಲೇ ಸುತ್ತಮುತ್ತಲಿನ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ವಿ. ಅದಾದ ಮೇಲೆ ಟ್ರಿಪ್ ಮುಗಿಸಿ ಎಲ್ಲರೂ ಊರಿಗೆ ಹೊರಟು ಹೋಗಿದ್ದರು. ನನಗೆ ಹೊಸದಾಗಿ ಅಲ್ಲಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಮನೆಯವರು ಅತ್ತ ಹೋಗುತ್ತಲೇ ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳಲು ಹೋಗಿದ್ದೆ. ಅಲ್ಲಿ ಇದ್ದಿದ್ದು ಸಾನು ಮತ್ತು ಅನು ಮಾತ್ರ. ದಿನಗಳು ಹೀಗೆ ಸಾಗ್ತಾ ಇತ್ತು. ನಾನು ಅಲ್ಲಿ ಕ್ವಾರ್ಟರ್ಸ್ನಲ್ಲಿದ್ದೆ. ಆಗೊಮ್ಮೆ ಹೀಗೊಮ್ಮೆ ಅವರಿಬ್ಬರನ್ನು ಭೇಟಿ ಮಾಡಿ ಬರ್ತಿದ್ದೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸಾನು ವರ್ಕ್ ಮಾಡ್ತಾ ಇರೋ ಆಸ್ಪತ್ರೆಯಲ್ಲಿಯ ನನಗೆ ಫೋನ್ ಬಂತು, ಅರ್ಜೆಂಟಾಗಿ ಆಸ್ಪತ್ರೆಗೆ ಬನ್ನಿ ಅಂತ. ಸಾನು ನನ್ನ ರಿಲೇಟಿವ್ ಅನ್ನೋದು ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು. ನಾನು ತಡ ಮಾಡದೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸಾನು ಪ್ರಜ್ಞೆ ಇಲ್ಲದೆ ಬೆಡ್ ಮೇಲೆ ಮಲಗಿದ್ದಳು. ಜೊತೆಗೆ ಬಾಯಿಂದ ರಕ್ತ ಬೇರೆ ಬಂದು ಅವಳ ಬಟ್ಟೆ ರಕ್ತ ಆಗಿತ್ತು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಒಂದು ಕ್ಷಣ ಜೀವಾನೇ ಹೋದಂತಾಗಿತ್ತು. ಒಂದು ಕಡೆ ಸಾನು ಪ್ರಜ್ಞೆ ಇಲ್ಲದೆ ಮಲಗಿದ್ರೆ ಇನ್ನೊಂದು ಕಡೆ ಅನು ಅಳ್ತಾ ಇದ್ಲು. ಅವಳಿಗೆ ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಆಮೇಲೆ ಮನೆಯವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಅವರು ಕೂಡ ಆಸ್ಪತ್ರೆಗೆ ಬಂದರು. ನಾವೆಲ್ಲರೂ ICU ಹೊರಗೆ ಕೂತು ಅವಳಿಗೆ ಏನೂ ಆಗದಿರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ರೆ
ಅಲ್ಲಿ ICU ಒಳಗೆ ಅವಳಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಸಾನುಗೆ ಯಾಕೆ ಆ ಥರ ಆಯಿತು ಅಂತಾನೆ ಗೊತ್ತಾಗ್ತಿರಲಿಲ್ಲ. ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ ಹಾಗೆ ಇತ್ತೀಚೆಗೆ ಸಾನು ಯಾವಾಗಲೂ ಮಂಕಾಗಿರ್ತಿದ್ಲು. ದಿನದಿಂದ ದಿನಕ್ಕೆ ತುಂಬ ಅಂದರೆ ತುಂಬಾ ವೀಕ್ ಆಗಿದ್ಲು. ಬಹುಶಃ ಆಸ್ಪತ್ರೆಯಲ್ಲಿ ಕೆಲಸ ಜಾಸ್ತಿ ಇರಬೇಕು, ವರ್ಕ್ ಟೆನ್ಷನಿಂದ ಈ ಥರ ಆಗಿದ್ದಾಳೆ ಅಂತ ನೆಗ್ಲೆಕ್ಟ್ ಮಾಡಿದೆ. ನಾನು ಮಾಡಿದ ಅತಿ ದೊಡ್ಡ ತಪ್ಪು ಅಂದರೆ ಅದೇ. ನನಗೆ ಅನುಮಾನ ಬಂದ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ದಿದ್ರೆ ಅವತ್ತು ಅವಳಿಗೆ ಅಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಎಲ್ಲ ಆಗಿದ್ದು ನನ್ನ ನೆಗ್ಲೆಕ್ಟಿಂದಾನೆ. 4 ಗಂಟೆಗಳ ಕಾಲ ಅವಳನ್ನು ಪರೀಕ್ಷಿಸಿದಾಗಲೂ ಅವಳಿಗೆ ಏನಾಗಿದೆ, ಪ್ರಾಬ್ಲಮ್ ಏನಾಗಿದೆ ಅನ್ನೋದೇ ಅವರಿಗೆ ಗೊತ್ತಾಗಿರಲಿಲ್ಲ. ನಂತರ ಕಂಪ್ಯೂಟರ್ ಫೋಟೋಗ್ರಫಿ ಪರೀಕ್ಷೆ ನಡೆಸಿದಾಗ ಅವರಿಗೂ ಗೊತ್ತಾಗಿದೆ ಸಾನಿಧ್ಯಾಗೆ ಕ್ಯಾನ್ಸರ್ ಇದೆ ಅಂತ. ಡಾಕ್ಟರ್ಸ್ ಹೊರಗೆ ಬಂದು ಸಾನಿಧ್ಯಾಗೆ ಕ್ಯಾನ್ಸರ್ ಇದೆ ಅಂದಾಗ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗಿತ್ತು. ಬೇಡ ಬೇಡವೆಂದರೂ ದುಃಖ ಹೊತ್ತರಿಸಿ ಬರ್ತಿತ್ತು. ಅದಾದ ಮೇಲೆ ಅವರೇ ಇಲ್ಲಿ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಟ್ರೀಟ್ಮೆಂಟ್ ಮಾಡಿದ ನಂತರ ಅವರು ಉಳಿತಾರೆ ಅಂತಾನೂ ಹೇಳೋಕೆ ಆಗಲ್ಲ. ಯಾವುದಕ್ಕೂ ಒಮ್ಮೆ USA ಅಲ್ಲಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಒಂದು ಆಸ್ಪತ್ರೆ ಅಡ್ರೆಸ್ ಕೊಟ್ಟು ನಮ್ಮನ್ನ ಅಲ್ಲಿಗೆ ರೆಫರ್ ಮಾಡಿದರು. ನಾವು ಕೂಡ ತಕ್ಷಣವೇ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಅಡ್ಮಿಟ್ ಮಾಡಿದ್ವಿ. ಆದರೆ ನಾವು ಅಲ್ಲಿಗೆ ಹೋದಾಗಲೇ ನಮಗೂ ಗೊತ್ತಾಗಿದ್ದು ನಾವು ತುಂಬ ತಡ ಮಾಡಿದ್ವಿ ಅಂತ. ಅಲ್ಲಿನ ಡಾಕ್ಟರ್ಸ್ ಕೂಡ ಅದೇ ಹೇಳಿದ್ದು, ಸಾನು ಬದುಕುಳಿಯುವ ಚಾನ್ಸಸ್ ತುಂಬ ಕಡಿಮೆ ಇದೆ, ಒಂದು ವೇಳೆ ಬದುಕುಳಿದರೂ ಹೆಚ್ಚು ದಿನ ಇರಲ್ಲ ಅಂತ. ಹೌದು, ಸಾನಿಧ್ಯಾಗೆ ಇದ್ದಿದ್ದು ಬ್ಲಡ್ ಕ್ಯಾನ್ಸರ್, ಅದು ಕೂಡ ಲಾಸ್ಟ್ ಸ್ಟೇಜಲ್ಲಿ ಇದ್ದಿದ್ದು. ಇಷ್ಟೆಲ್ಲ ಹೇಳಿದ ಚಿರು ಎಲ್ಲೂ ನಾವಿಬ್ಬರು ಪರಸ್ಪರ ಪ್ರೀತಿಸುತ್ತಿರುವುದರ ಬಗ್ಗೆ ಆಗಲಿ, ತಾವಿಬ್ಬರು ಈ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿರುವುದರ ಬಗ್ಗೆ ಆಗಲಿ, ಸಾನು ಬರ್ತಡೇ ನಂತರ ತಮ್ಮಿಬ್ಬರ ನಡುವಿನ ನಡೆದ ಮಾತುಕತೆ ಬಗ್ಗೆ ಆಗಲಿ ಯಾರಿಗೂ ತಿಳಿಸಲಿಲ್ಲ. ಅದಕ್ಕೂ ಕಾರಣವಿತ್ತು. ಚಿರು ಮಾತುಗಳನ್ನು ಕೇಳಿ ಇಬ್ಬರಿಗೂ ಜೀವವೇ ಬಾಯಿಗೆ ಬಂದಂತಾಗಿತ್ತು. ಮತ್ತಷ್ಟು ಗಟ್ಟಿಯಾಗಿ ಅವಳನ್ನಪ್ಪಿದರು. ಕನಸಿನಲ್ಲಿಯೂ ಸಾನು ಇಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳುವುದು ಸಹ ಅವರಿಬ್ಬರಿಂದಲೂ ಸಾಧ್ಯವಿರಲಿಲ್ಲ. ಸಾನುಗೆ ಕ್ಯಾನ್ಸರ್ ಇತ್ತು ಎನ್ನುವ ವಿಷಯ ಬೇಕಾದ ಸೀಸವನ್ನು ಕಿವಿಗೆ ಹಾಕಿದಂತಾಯಿತು. ಅವರಿಬ್ಬರ ಪರಿಸ್ಥಿತಿ, ಅವರಿಬ್ಬರ ಮನವರಿತ. ಸಾನು ಮತ್ತಷ್ಟು ಗಟ್ಟಿಯಾಗಿ ಅವರನ್ನಪ್ಪಿ ಅವರನ್ನು ಸಮಾಧಾನಿಸಿದಳು. ಚಿರು ಮತ್ತೆ ತನ್ನ ಮಾತು ಮುಂದುವರೆಸಿದ. ಸಾನು ಪರಿಸ್ಥಿತಿ ಕ್ಷಣಕ್ಕೂ ತುಂಬಾ ಕ್ರಿಟಿಕಲ್ ಆಗ್ತಿತ್ತು. ಅಲ್ಲಿನ ಡಾಕ್ಟರ್ಸ್ ಕೂಡ ಇನ್ನು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಕೈ ಚಲಿ ಕುಳಿತು ಬಿಟ್ಟಿದ್ದರು. ಆಗ ಅಲ್ಲಿ ಸಾನು ಜೊತೆ ಇದ್ದಿದ್ದು ನಾನು, ನಯನ ಮತ್ತು ಅರ್ಜುನ್ ಮಾತ್ರ. ಆ ಕ್ಷಣಕ್ಕೆ ನಮ್ಮೂವರಿಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಾನುನ ನಮಗೆ ಉಳಿಸಿಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದಂದೇ ನಮಗಿದ್ದ ಆಯ್ಕೆ. ಇನ್ನೇನು ಸಾನು ಕೈತಪ್ಪಿ ಹೋಗ್ತಾಳೆ, ಇನ್ಮೇಲೆ ಕೇವಲ ಅವಳ ನೆನಪುಗಳೊಂದಿಗೆ ನಾವು ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ದೇವರ ಹಾಗೆ ಬಂದಿದ್ದು ದಿ ಗ್ರೇಟ್ ಕ್ಯಾನ್ಸರ್ ಸ್ಪೆಷಾಲಿಸ್ಟ್ ಡಾಕ್ಟರ್ ನವೀನ್. ವಯಸ್ಸಿನಲ್ಲಿ ಚಿಕ್ಕವರೇ ಆಗಿದ್ದರು. ಅವರಿಗಿದ್ದ ಕರ್ತವ್ಯ ನಿಷ್ಠೆ, ಜ್ಞಾನದಿಂದ ನಮ್ಮ ಸಾನು ನಮಗೆ ಉಳಿಸಿಕೊಟ್ಟರು. ಕೇವಲ ಅಂಧಕಾರವೇ ತುಂಬಿದ್ದ ನಮ್ಮ ಬದುಕಿನಲ್ಲಿ ಭರವಸೆಯ ದಾರಿದೀಪವಾಗಿ ಬಂದಿದ್ದು ಇದೇ ಇಲ್ಲಿ ನಿಂತಿದ್ದಾರಲ್ಲ ಅವರೇ. ಎಲ್ಲ ಡಾಕ್ಟರ್ಸ್ ಕೂಡ ಇನ್ನೂ ನಮ್ಮ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಕೈಚಲಿ ಕುಳಿತಾಗ ಅವರಿಗೆ ಚಿಯರ್ ಅಪ್ ಮಾಡಿ ಅದರಲ್ಲಿ ಧೈರ್ಯ ತುಂಬಿ ತಾನೇ ಅತ್ಯಂತ ಮುತುವರ್ಜಿಯಿಂದ ಸಾನುಗೆ ಟ್ರೀಟ್ಮೆಂಟ್ ನೀಡಲು ಮುಂದಾದರು. ಮಗುವಿನ ಮನಸ್ಸಿನ ಸಾನುನ ಪುಟ್ಟ ಮಗುವಿನಂತೆ ಕಾಳಜಿ ಮಾಡ್ತಾ ಶಸ್ತ್ರಚಿಕಿತ್ಸೆ ಹಾಗೂ ವಿಕಿರಣ ಚಿಕಿತ್ಸೆಯ ಮೂಲಕ ಅವಳನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ರು. ನಮಗಂತೂ ಹೋದ ಜೀವ ವಾಪಸ್ ಬಂದಂತಾಗಿತ್ತು. ಎಲ್ಲಿ ನಿಮಗೆ ಈ ವಿಷಯ ಗೊತ್ತಾದರೆ ನೀವು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀರೋ ಅನ್ನೋ ಭಯಕ್ಕೆ ನಾವು USA ಅಲ್ಲೇ ಇದ್ದರೂ ನಿಮಗೆ ಈ ವಿಷಯ ಗೊತ್ತಾಗದ ಹಾಗೆ ನೋಡ್ಕೊಂಡ್ವಿ. ಅದಕ್ಕೆ ನೀವು ಪ್ರತಿ ಬಾರಿ ಕಾಲ್ ಮಾಡಿ ಸಾನು ಬಗ್ಗೆ ಕೇಳಿದಾಗ ಅವಳಿಗೆ ತುಂಬ ಕೆಲಸ ಇದೆ, ಅದಕ್ಕೆ ಅವಳು ಬ್ಯುಸಿ ಇದ್ದಾಳೆ ಅಂತ ಸುಳ್ಳು ಹೇಳುತ್ತಲೇ ಬಂದ್ವಿ. ಒಂದು ವೇಳೆ ಟ್ರೀಟ್ಮೆಂಟ್ ಫಲಿಸದೆ ಹೋಗಿದ್ದರೆ ಎನ್ನುವುದನ್ನು ನೆನೆದು ಅವರಿಬ್ಬರ ಜೊತೆಗೆ ಒಂದು ಕ್ಷಣ ಮನೆಯವರಿಗೂ ಭಯವಾದರು. ಈಗ ಸಾವನ್ನು ಗೆದ್ದು ಬಂದು ಕಣ್ಣ ಮುಂದೆ ನಗುತ್ತಿರುವ ಸಾನ್ನಿಧ್ಯಗಳನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು. ಸಾನು ನಿಧಾನವಾಗಿ ಚೇತರಿಸಿಕೊಳ್ಳಲಾರಂಭಿಸಿದಳು. ಆದರೆ ಸಾನುಗೆ ಹೆಚ್ಚಿನ ರೆಸ್ಟಿನ ಅವಶ್ಯಕತೆ ಇತ್ತು. ಹಾಗಾಗಿ 1.5 ವರ್ಷಗಳ ಕಾಲ ಸಾನು ಅದೇ ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ನಾನು ಮತ್ತು ಅರ್ಜುನ್ ಊರಿಗೆ ವಾಪಸ್ ಬಂದುಬಿಟ್ವಿ. ಸಾನು ಜೊತೆ ನಯನ ಒಬ್ಬರೇ ಇದ್ದಿದ್ದರಿಂದ ಅಮೃತ ಕೂಡ ಅವರಿರುವಲ್ಲಿಗೆ ಹೋದರು. ನವೀನ್ ಕೂಡ ಐ ವಿಲ್ ಟೇಕ್ ಕೇರ್ ಆಫ್ ಹರ್ ಅಂತ ಭರವಸೆ ಕೊಟ್ಟರು. ಹಾಗಾಗಿ ನಾವಿಬ್ಬರು ನಮ್ಮ ಕೆಲಸದಲ್ಲಿ ತೊಡಗಿಕೊಂಡ್ವಿ. ಸಾನು ಹುಷಾರಾಗುತ್ತಿರೋ ವಿಷಯ ತಿಳಿದು ಮನೆಯವರು ಕೂಡ ನೆಮ್ಮದಿ ನಿಟ್ಟುಸಿರು ಬಿಟ್ಟರು. ಅಂತೂ 1.5 ವರ್ಷದ ಆಸ್ಪತ್ರೆಯ ವಾಸ ಮುಗಿಸಿ ಸಾನು ಪೂರ್ತಿಯಾಗಿ ಗುಣಮುಖಳಾಗಿ ಮನೆಗೆ ಬಂದಳು. ಹೌದು ಕಂಡ್ರು, ಆ 1.5 ವರ್ಷಗಳ ಕಾಲ ನಾನು ಅನುಭವಿಸಿದ ಯಮಯಾತನೆ ಯಾರಿಗೂ ಬೇಡ. 1.5 ವರ್ಷದಲ್ಲಿ ಪ್ರತಿ ಕ್ಷಣ ಕೂಡ ಒಂದೊಂದು ಯುಗದಂತೆ ಕಳೆದಿದ್ದೀನಿ ನಾನು. ಇನ್ನು ಆಗಷ್ಟೇ ಮದುವೆಯಾಗಿ ಗಂಡನೊಂದಿಗೆ
ಸಂತೋಷದ ಕ್ಷಣಗಳನ್ನು ಕಳೆಯಬೇಕಿದ್ದ ನಯನ ಮತ್ತು ಅಮೃತ ಕೂಡ ಪಾಪ ನನ್ನ ನೋಡಿಕೊಳ್ಳುವುದರಲ್ಲಿ 1.5 ವರ್ಷ ಆಸ್ಪತ್ರೆಯಲ್ಲಿ ಕಳೆಯುವಂತೆ ಆಯಿತು. ನಿಜಕ್ಕೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಇಷ್ಟೊಂದು ಪ್ರೀತಿಸುವ ಕುಟುಂಬ ಸಿಗೋದಕ್ಕೆ. ಬಹುಶಃ ನನಗೆ ಇಷ್ಟೊಂದು ಪ್ರೀತಿ ನೀಡುವ ಕುಟುಂಬವನ್ನು ನೋಡಿ ಆ ದೇವರಿಗೂ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಆಗಿರಬೇಕು. ಅದಕ್ಕೆ ಅನಿಸುತ್ತೆ ನನ್ನನ್ನು ಆದಷ್ಟು ಬೇಗ ಕರೆಸಿಕೊಳ್ಳುವ ಪ್ರಯತ್ನ ಮಾಡಿದ. ಆದರೆ ನಿಮ್ಮೆಲ್ಲರ ಪ್ರೀತಿ ನನಗೆ ಮತ್ತೆ ಮರುಜನ್ಮ ನೀಡಿತು. ನಿಮ್ಮೆಲ್ಲರ ನಿಸ್ವಾರ್ಥ ಪ್ರೀತಿ ಪಡೆದ ನಾನೇ ಧನ್ಯಳು. ಸಾನುಗೆ ಕೂಡ ತನಗೆ ಕ್ಯಾನ್ಸರ್ ಇದೆ ಎನ್ನುವ ವಿಷಯ ತಿಳಿದಿದ್ದು ತುಂಬ ತಡವಾಗಿಯೇ. ವಿಷಯ ತಿಳಿದು ಒಳಗೊಳಗೆ ಕೊರಗುತ್ತಿದ್ದವಳು ಮನೆಯವರಿಗೆ ಈ ವಿಷಯ ತಿಳಿದರೆ ನೊಂದುಕೊಳ್ಳುತ್ತಾರೆ ಎನ್ನುವ ಕಾರಣದಿಂದಾಗಿ ಮನೆಯಲ್ಲಿ ಯಾರಿಗೂ ತಿಳಿಸದೆ, ಚಿರುವಿಗೂ ತಿಳಿಸದೆ ತಾನೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಳು. ಹಾಗಾಗಿಯೇ ಸಾನು ಚಿರುವಿಂದ ಶಾಶ್ವತವಾಗಿ ದೂರ ಆಗುವ ಯೋಚನೆ ಮಾಡಿದ್ದು. ಪ್ರತಿ ಬಾರಿ ಅವನಿಗೂ ನೋವುಂಟು ಕೊಟ್ಟು ತಾನು ನೋವು ಅನುಭವಿಸುತ್ತಿದ್ದಳು. ಆದರೆ ವಿಧಿಯಾಟದ ಮುಂದೆ ನಮ್ಮ ಪ್ರಯತ್ನಗಳೆಲ್ಲವೂ ಶೂನ್ಯ. ಆ ದೇವರು ಒಮ್ಮೆ ನಮಗೆ ಏನನ್ನಾದರೂ ಕೊಡಬೇಕು ಎಂದು ನಿರ್ಧರಿಸಿದರೆ ಸಾಕು ಸಾಕು ಎನ್ನುವಷ್ಟು ಕೊಡ್ತಾನೆ ಇರ್ತಾನೆ. ಅದು ನೋವಾದರೂ ಸರಿ, ಸಂತೋಷವಾದರೂ ಸರಿ. ಆದರೆ ಒಮ್ಮೆ ಕಿತ್ತುಕೊಳ್ಳಬೇಕು ಎಂದು ನಿರ್ಧರಿಸಿದರೆ ಮುಗಿಯಿತು. ನಾವು ಎಷ್ಟು ಬೇಡ ಬೇಡ ಅಂದರೂ ಕೇಳಲ್ಲ. ಇದಕ್ಕೆ ಅಲ್ಲವೇ ಹೇಳುವುದು ಇಲ್ಲಿ ಎಲ್ಲವೂ ದೈವ ನಿರ್ಣಯವೆಂದು. ಚಂದು ಮತ್ತು ಚಂದ್ರಿ, ಅಕ್ಕ ಸಾರಿ ಕಣೆ, ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೆ ಏನೇನೋ ಮಾತಾಡ್ಬಿಟ್ವಿ, ಸಾರಿ. ಇಟ್ಸ್ ಓಕೆ ಕಣ್ರು, ನೀವಿಬ್ಬರು ಏನು ಅನ್ನೋದು ಇಲ್ಲಿರುವ ಎಲ್ಲರಿಗೂ ಗೊತ್ತು. ಆದರೆ ಮತ್ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ ಆಯಿತಾ? ಇಲ್ಲ ಅಕ್ಕ, ಪ್ರಾಮಿಸ್. ಇನ್ಮೇಲೆ ಅಪ್ಪಿತಪ್ಪಿ ಕೂಡ ಆ ಥರ ಎಲ್ಲ ಮಾತಾಡಲ್ಲ. ಆದರೂ ಅಕ್ಕ, ಟ್ರೀಟ್ಮೆಂಟ್ ತಗೊಂಡು ನೀವು ಹುಷಾರಾಗಿ ಬಂದ ಮೇಲೆ ಹೇಗೋ 6 ತಿಂಗಳು ಮನೆಯಲ್ಲಿ ಇದ್ದು ರೆಸ್ಟ್ ತಗೊಂಡ್ರಿ ಅಲ್ವಾ? ಆಗಿದ್ದು ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಮದುವೆ ಆಗಿದ್ದು? ಜಸ್ಟ್ ಒಂದೇ ಒಂದು ದಿನ ವೆಯ್ಟ್ ಮಾಡಿದರೂ ಸಾಕಾಗಿತ್ತು. ನಾವಿಬ್ಬರು ಕೂಡ ನಿಮ್ಮ ಮದುವೆ ನೋಡಬಹುದಿತ್ತು. ಅದನ್ನು ನಾನು ಹೇಳ್ತೀನಿ ಕಣ್ರು ಎಂದು ಮಾತು ಪ್ರಾರಂಭಿಸಿದರು ಸರಸ್ವತಿಯವರು. ಸಾನುಗೆ ಕ್ಯಾನ್ಸರ್ ಇದೆ, ಸಾನು ಇನ್ನು ಹೆಚ್ಚು ದಿನ ಬದುಕಲ್ಲ ಅನ್ನೋದನ್ನು ಕೇಳಿ ಎಲ್ಲರಿಗೂ ಆಘಾತವಾಗಿತ್ತು. ಡಾಕ್ಟರ್ಸ್ ಕೂಡ ನಾವು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿಯಾಗಿದೆ, ಇನ್ನು ಎಲ್ಲವೂ ದೇವರಿಗೆ ಬಿಟ್ಟಿದ್ದು ಅಂದಾಗಲಂತೂ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿತ್ತು. ಕಂಡ ದೇವರಿಗೆ ಹರಕೆ ಹೊತ್ತಿದ್ವಿ. ಆ ಪೂಜೆ ಈ ಪೂಜೆ ಅಂತ ಎಷ್ಟೋ ಪೂಜೆಗಳನ್ನು ಮಾಡಿದ್ವಿ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪ್ರದಕ್ಷಿಣೆ ಹಾಕಿದ್ವಿ. ಎಲ್ಲ ರೀತಿಯ ವ್ರತಗಳನ್ನು ಮಾಡಿದ್ವಿ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಪರಿಚಯದೊಬ್ಬರು ಹೇಳಿದ್ರು, ಒಮ್ಮೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಪೂಜೆ ಮಾಡಿ ಹರಕೆ ಕಟ್ಟಿಕೊಂಡು ಬನ್ನಿ, ಆ ತಾಯಿ ನಿಮ್ಮನ್ನು ಖಂಡಿತ ಕಾಪಾಡ್ತಾಳೆ ಅಂತ. ಅವರು ಹೇಳಿದಂತೆ ಮನೆಯವರೆಲ್ಲರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಹರಕೆ ಕಟ್ಟಿಕೊಂಡು, ತಾಯಿ ನೀನೇ ಬಂದಿರುವ ಸಂಕಷ್ಟದಿಂದ ನಮ್ಮನ್ನು ಕಾಪಾಡು, ಸಾನು ಪ್ರಾಣವನ್ನು ಉಳಿಸು ಎಂದು ಬೇಡಿಕೊಂಡು ಪ್ರದಕ್ಷಿಣೆ ಹಾಕಿ ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಮತ್ತದೆ ಗುರುಗಳ ದರ್ಶನವಾಯಿತು. ನಾವು ಹೇಳದೆ ಎಲ್ಲವನ್ನು ಬಲ್ಲವರು ಅವರು. ಇಲ್ಲಿಯವರೆಗೂ ಏನೆಲ್ಲ ನಡೆಯಿತು, ಈಗ ಏನು ನಡೀತಾ ಇದೆ ಎನ್ನುವುದನ್ನು ಪೂರ್ತಿಯಾಗಿ ಮುಗಿಸಿದರು. ಅವರು ಹೇಳಿದಾವುದು ಕಟುಕತೆಯಾಗಿರಲಿಲ್ಲ. ನಾವು ಅವರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆದು ನಮ್ಮ ಸಮಸ್ಯೆಗೆ ಪರಿಹಾರನೇ ಇಲ್ಲವಾ ಎಂದು ನಮ್ಮ ದುಃಖವನ್ನು ಅವರ ಮುಂದೆ ತೋಡಿಕೊಂಡೆವು. ಆಗ ಅವರು ಹೇಳಿದ್ದು ಒಂದೇ ಮಾತು, ಪರಿಹಾರವಿಲ್ಲದ ಸಮಸ್ಯೆಗಳಾವೂ ಇಲ್ಲ, ಆದರೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುವ ತಾಳ್ಮೆ ಮತ್ತು ಬುದ್ಧಿ ನಮಗಿರಬೇಕಷ್ಟೆ. ಈಗಲೂ ನಿಮಗೆ ಸಮಸ್ಯೆಗೆ ಪರಿಹಾರ ನಿಮ್ಮ ಮನೆಯಲ್ಲಿಯೇ ಇದೆ, ಆದರೆ ಅದರ ಅರಿವು ನಿಮಗಿಲ್ಲವಷ್ಟೆ ಎಂದಾಗ ಅವರಿಗೆ ಯಾವ ಪರಿಹಾರ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ಆ ಕ್ಷಣಕ್ಕೆ ನಮಗೆ ಗೊತ್ತಾಗದೆ ಹೋದರೂ ಸಾನು ಸಮಸ್ಯೆಗೆ ಪರಿಹಾರವಿದೆ ಎನ್ನುವುದನ್ನು ಕೇಳಿ ಸಂತೋಷವಾಗಿತ್ತು. ಮತ್ತೆ ಮಾತು ಮುಂದುವರಿಸಿದ ಗುರುಗಳು, ನಿಮ್ಮ ಮಗಳ ಸಮಸ್ಯೆಗೆ ಅವಳ ಗಂಡನೇ ಪರಿಹಾರ ಅಂದಾಗಂತೂ ಪರಸಿಡಿಲೆ ಬಡದಂತಾಗಿತ್ತು. ಅಸಲಿಗೆ ಸಾನುಗೆ ನಮಗೆ ಗೊತ್ತಿರುವಂತೆ ಮದುವೆನೇ ಆಗಿರಲಿಲ್ಲ. ಆ ಥರ ಆಗೋದಕ್ಕೂ ಸಾಧ್ಯವಿರಲಿಲ್ಲ. ಹೇಳಬೇಕು ಅಂದರೆ ನಾವಿನ್ನೂ ಅವಳ ಮದುವೆಯ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಹಾಗಂತ ಗುರುಗಳ ಮಾತನ್ನು ತಳ್ಳಿ ಹಾಕುವಂತಿರಲಿಲ್ಲ, ಜೊತೆಗೆ ನಮ್ಮ ಮಗಳನ್ನು ಅನುಮಾನಿಸುವಂತಿರಲಿಲ್ಲ. ಆದರೆ ಯಾವಾಗ ಗುರುಗಳು ನಿಮ್ಮ ಮಗಳಿಗೆ ಮದುವೆಯಾಗಿದೆ, ಅದು ಕೂಡ ದೇವರ ಸನ್ನಿಧಾನದಲ್ಲಿ, ನನ್ನ ಕಣ್ಣ ಮುಂದೆ ಎಂದಾಗ ಅದನ್ನು ನಂಬದೆ ಬೇರೆ ದಾರಿ ಇರಲಿಲ್ಲ. ಗುರುಗಳು ಅವಳ ಗಂಡನಿಂದ ಮಾತ್ರ ಅವಳನ್ನು ಕಾಪಾಡಲು ಸಾಧ್ಯ. ಅವನ ಪ್ರೀತಿ ಜೊತೆಗೆ ದೇವರ ಮೇಲೆ ಅವನಿಗಿರುವ ಭಕ್ತಿಗಷ್ಟೇ ಅವಳನ್ನು ಉಳಿಸಲು ಸಾಧ್ಯ ಎಂದವರು ಅವಳ ಗಂಡ ಮಾಡಬೇಕಾಗಿದ್ದ ಪೂಜೆಗಳ ಬಗ್ಗೆ ತಿಳಿಸಿ ಶುಭವಾಗಲಿ ಎಂದು ಹರಸಿ ಹೊರಟು ಹೋದರು. ಆಗ ಇಡೀ ಕುಟುಂಬವೇ ಚಿಂತೆಗೆ ಬಿದ್ದಿತ್ತು. ಮನೆಗೆ ಬಂದಾಗಲೂ ತಲೆಯ ತುಂಬ ಬರೀ ಗೊಂದಲಗಳೇ. ತಾನು ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ನೋ ಖುಷಿ ಒಂದೆಡೆ, ಆದರೆ ಅವಳಿಗೆ ಈಗಾಗಲೇ ಮದುವೆಯಾಗಿದೆ, ಅವಳ ಗಂಡನಿಂದ ಮಾತ್ರ ಅವಳನ್ನು ಬದುಕಿಸಲು ಸಾಧ್ಯ ಎನ್ನುವುದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಎಲ್ಲದಕ್ಕಿಂತ ನಮ್ಮನ್ನು ಚಿಂತೆಗೆ ದೂಡಿದ್ದು ಸಾನು ಮದುವೆ ಆಗಿರುವುದಾದರೂ ಯಾರಲ್ಲ ಎನ್ನುವ ಪ್ರಶ್ನೆ. ಆ ತಕ್ಷಣವೇ ಚಿರು ಮತ್ತು ಅರ್ಜುನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ವಿ. ಅಷ್ಟರಲ್ಲಾಗಲೇ ಸಾನುಗೆ ಟ್ರೀಟ್ಮೆಂಟ್ ಶುರು ಮಾಡಿದರು. ಮರುದಿನವೇ ಮನೆಗೆ ಬಂದ ಚಿರು
ಅವತ್ತು ಸಾನು ಬರ್ತಡೇ ದಿನ ದೇವಸ್ಥಾನದಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ಹೇಳಿದ. ಆ ಕ್ಷಣಕ್ಕೆ ಮನೆಯವರಿಗೆ ತಿಳಿಸದೆ ಮದುವೆಯಾಗಿದ್ದು ಅಲ್ಲದೆ ಮದುವೆಯಾದ ಮೇಲೂ ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದನ್ನು ತಿಳಿದು ಅವರಿಬ್ಬರ ಮೇಲೆ ಕೋಪ ಮಾಡಿಕೊಂಡ್ವಿ. ಆಮೇಲೆ ನಿಧಾನಕ್ಕೆ ಚಿರು ಅವತ್ತಿನ ಪರಿಸ್ಥಿತಿಯ ಅವರಿಬ್ಬರ ಮನಸ್ಥಿತಿಯ ಅರ್ಥ ಮಾಡಿಸಿದ. ಸಾನುಗೆ ಯಾವುದೇ ರೀತಿಯ ಪ್ರಾಣಾಪಾಯವಾಗದಿರಲಿ ಎನ್ನುವ ಕಾರಣಕ್ಕೆ ಚಿರು ಹಾಗೆ ಮಾಡಿದ್ದು ಎನ್ನುವುದನ್ನು ಕೇಳಿ ಸ್ವಲ್ಪ ಸಮಾಧಾನವಾದರೂ ಎಲ್ಲದಕ್ಕಿಂತ ಹೆಚ್ಚಿನ ಸಮಾಧಾನ ಆಗಿದ್ದು ಸಾನು ಬೇರೆ ಯಾರನ್ನೂ ಅಲ್ಲ, ನಾವು ಯಾರೊಂದಿಗೆ ಅವಳು ಮದುವೆ ಮಾಡಬೇಕೆಂದು ನಿಶ್ಚಯಿಸಿದ್ದವೋ ಅವನೊಂದಿಗೆ ಎನ್ನುವುದು ಕೇಳಿ. ಇದರ ಜೊತೆಗೆ ನನ್ನ ಅಳಿಯನ ಮೇಲಿದ್ದ ಗೌರವ ಮತ್ತಷ್ಟು ಜಾಸ್ತಿ ಆಗಿತ್ತು. ಗುರುಗಳು ಹೇಳಿದ ಹಾಗೆ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಅವರು ಹೇಳಿದ ಎಲ್ಲ ಪೂಜೆಗಳನ್ನು ಮುಗಿಸಿ ಹರಕೆಗಳನ್ನು ತೀರಿಸಿ ಮತ್ತೊಮ್ಮೆ ತಾಯಿ ಹಾಗೂ ಗುರುಗಳ ಆಶೀರ್ವಾದವನ್ನು ಪಡೆದು ಮನೆಗೆ ಬಂದಿವಿ. ಚಿರು ವಾಪಸ್ USA ಹೋದ. ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಯಿತು. ಸಾನು ಕೂಡ ನಿಧಾನಕ್ಕೆ ಚೇತರಿಸಿಕೊಳ್ಳಲಾರಂಭಿಸಿದಳು. ಆದರೆ 1.5 ವರ್ಷ ಅವಳು ಅಲ್ಲೇ ಇರಬೇಕು ಎಂದಾಗ ಅವಳ ಆರೋಗ್ಯದ ದೃಷ್ಟಿಯಿಂದ ಒಪ್ಪಿಕೊಂಡ್ವಿ. ಅಲ್ಲಿ ಸಾನು ನೋಡಿಕೊಳ್ಳೋಕೆ ಅಂತ ನಯನ ಮತ್ತು ಅಮೃತ ಇದ್ದಿದ್ದರಿಂದ ಯಾವುದೇ ಭಯವಿರಲಿಲ್ಲ. ಸಾನು ಸಂಪೂರ್ಣವಾಗಿ ಚೇತರಿಸಿಕೊಂಡ ನಂತರವೇ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ಆದರೆ ಮೊದಲೇ ಅವರಿಬ್ಬರಿಗೂ ಮದುವೆಯಾಗಿದ್ದರಿಂದ ಇನ್ನೂ ಹೆಚ್ಚು ತಡ ಮಾಡದೆ ಆದಷ್ಟು ಬೇಗ ಎಲ್ಲರ ಸಮ್ಮುಖದಲ್ಲಿ ಅವರಿಬ್ಬರಿಗೂ ಮತ್ತೊಮ್ಮೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ವಿ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ನಮಗೆ ಸಿಕ್ಕ ಒಳ್ಳೆ ಮುಹೂರ್ತದಲ್ಲಿ ಅವರಿಬ್ಬರಿಗೂ ಅಗ್ನಿಸಾಕ್ಷಿಯಾಗಿ ಮತ್ತೊಮ್ಮೆ ಮದುವೆ ಮಾಡಿಸಿದ್ದು. ಚಿರು ಅಂದು ದೇವಸ್ಥಾನದಲ್ಲಿ ಕಟ್ಟಿದ ತಾಳಿ ಹಿರಿಯರ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಸಾನು ಕೊರಳೇರಿತು. ಅದು ಬಿಟ್ಟರೆ ನಿಮ್ಮ ಬಿಟ್ಟು ಮದುವೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿರಲಿಲ್ಲ ಕಣ್ರೋ. ಆದರೆ ಪರಿಸ್ಥಿತಿ ನಮ್ಮ ಕೈಕಟ್ಟಿ ಹಾಕಿತ್ತು. ನಿಮಗೆ ನೋವು ಕೊಡಬೇಕು ಅಂತಲ್ಲ, ಸಾರಿ, ಕೋಪ ಮಾಡ್ಕೊಬೇಡಿ. ನಮ್ಮಿಂದ ತಪ್ಪಾಗಿದೆ ನಿಜ. ಹಾಗಂತಹದ್ದು ಪೂರ್ವ ನಿಯೋಜಿತವಲ್ಲ ಎಂದಾಗ ಇಬ್ಬರು ಸರಸ್ವತಿಯವರನ್ನು ಅಪ್ಪಿದರು. ಈ 2 ವರ್ಷದಲ್ಲಿ ಇಷ್ಟೆಲ್ಲ ನಡೆದಿರಬಹುದು ಎನ್ನುವ ಕಲ್ಪನೆಯೇ ಅವರಿಗಿರಲಿಲ್ಲ. ಅಷ್ಟನ್ನು ಕೇಳುತ್ತಲೇ ಅವರ ಕೋಪವೆಲ್ಲ ಕರಗಿ ಹೋಗಿ ಎಲ್ಲರ ಬಳಿ ಅವರ ಕ್ಷಮೆ ಯಾಚಿಸಿದರು. ಅವರಿಬ್ಬರು ಸಮಾಧಾನಗೊಂಡಿದ್ದನ್ನು ನೋಡಿ ಮನೆಯವರು ನಿರಾಳರಾದರು. ಮದುವೆಯನ್ನು ಗಡಿಬಿಡಿಯಲ್ಲಿ ನಡೆಯಿತು. ಆದರೆ ಹೆಚ್ಚಿನವರಿಗೆ ಹೇಳಲಾಗಿರಲಿಲ್ಲ. ಜೊತೆಗೆ ಇವರಿಬ್ಬರಿಗೂ ಸಂತೋಷವಾಗುವ ಹಾಗೆ ಎಲ್ಲರನ್ನೂ ಕರೆದು ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಲು ಮನೆಯವರೆಲ್ಲರೂ ನಿರ್ಧರಿಸಿದರು. ಹುಡುಗಿಯರಿಬ್ಬರ ಕಾಲಂತೂ ಭೂಮಿಯ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ. ಮದುವೆಯಲ್ಲಿ ಓಡಾಡದೇ ಇದ್ದರೇನಂತೆ ರಿಸೆಪ್ಷನ್ನಲ್ಲಿ ತಮ್ಮದೇ ಹವಾ ಕ್ರಿಯೇಟ್ ಮಾಡಲು ತುದಿಗಾಲಿನಲ್ಲಿ ತಯಾರಾಗಿ ನಿಂತಿದ್ದರು. ಇಲ್ಲಿಯವರೆಗೂ ತಮ್ಮದೇ ಮಾತುಕತೆಯಲ್ಲಿ ಮುಳುಗಿದ್ದವರಿಗೆ ಪಾಪ ಸುಮ್ಮನೆ ಮೂಲೆಯಲ್ಲಿ ನಿಂತಿದ್ದ ಬಡಪಾಯಿ ಡಾಕ್ಟರ್ನತ್ತ ಗಮನವೇ ಇರಲಿಲ್ಲ. ತನ್ನ ಪಾಡಿಗೆ ತಾನು ಸುಮ್ಮನೆ ಕೈಕಟ್ಟಿಕೊಂಡು ಅವರೆಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವನ ಬಳಿ ಬಂದ ವಿಕ್ರಮ್ ಅಪ್ಪ ಅಮ್ಮ ಅವನನ್ನು ಪ್ರೀತಿಯಿಂದ ನವೀನ್ ಪುಟ್ಟ ಎಂದು ಕರೆದಾಗ ಶಾಕ್ ಆಗುವ ಸರದಿ ಎಲ್ಲರದಾಗಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.